ಹುಬ್ಬಳ್ಳಿಯ ಇನಾಂ ವೀರಪುರ ಗ್ರಾಮದಲ್ಲಿ ದಲಿತ ಯುವಕನನ್ನು ಮದುವೆಯಾದ ಒಂದೇ ಕಾರಣಕ್ಕೆ ತನ್ನ ಮಗಳು 7 ತಿಂಗಳ ತುಂಬು ಗರ್ಭಿಣಿ ಅನ್ನುವುದನ್ನು ನೋಡದೆ ತನ್ನ ಮನಸ್ಸು ಇಚ್ಛೆ ಭೀಕರವಾಗಿ ಹತ್ಯೆ ಮಾಡಿದ ಪಾಪಿ ತಂದೆಗೆ ವಿಶೇಷ ಕಾನೂನು ರಚನೆ ಮಾಡುವ ಮೂಲಕ ಗಲ್ಲು ಶಿಕ್ಷೆ ನೀಡುವಂತೆ ಕೊರಟಗೆರೆ ತಹಶೀಲ್ದಾರ್ ಕೆ ಮಂಜುನಾಥ್ ರವರ ಮೂಲಕ ಮಾನ್ಯ ಘನ ರಾಜ್ಯಪಾಲರಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಕೊರಟಗೆರೆಯ ದಲಿತ ಪರ ಸಂಘಟನೆಗಳ ಒಕ್ಕೂಟ. ಇದೇ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ದಾಡಿ ವೆಂಕಟೇಶ್, ಟೈಗರ್ ನಾಗ್, ಅಗ್ರಹಾರ ಮಂಜುನಾಥ್, ಗೋಪಿನಾಥ್, ಪುಟ್ಟಸಂದ್ರ ಭೀಮಣ್ಣ, ಕಾಮರಾಜನಹಳ್ಳಿ ದೊಡ್ಡಯ್ಯ, ಗೊಲ್ಹಳ್ಳಿ ನಾಗಣ್ಣ, ಪುಟ್ಟರಾಜು, ಗೋಂದಿಹಳ್ಳಿ ಭೀಮರಾಜು ಸೇರಿದಂತೆ ಇತರರು ಇದ್ದರು. ಆತ್ಮೀಯ ವರದಿಗಾರ ಹಾಗೂ ಪತ್ರಕರ್ತ ಬಂಧುಗಳೇ, ಏನು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಜಿಲ್ಲೆಯ ಇನಾಂ ಗ್ರಾಮದಲ್ಲಿ ನಡೆದಂಥ ಒಂದು ಹೀನ ಕೃತ್ಯ. ಒಬ್ಬ ದಲಿತ ಮಾದಿಗ ಜಾತಿಗೆ ಸೇರಿದಂಥ ಯುವಕ ಅಂತರ್ಜಾತಿ ವಿವಾಹ ಆಗ್ತಾನೆ. ಅನ್ಯ ಜಾತಿ ಯುವತಿನ ಒಟ್ಟಿಗೆ ಮದುವೆಯಾಗಿ ಒಂದೂವರೆ ವರ್ಷ ಕಳೆದ ನಂತರ ತನ್ನ ಮನೆಗೆ ಗರ್ಭಿಣಿ ಹೆಂಡತಿಯನ್ನು ಕರ್ಕೊಂಡು ಬರ್ತಾನೆ. ಆಕೆ 7 ತಿಂಗಳು ತುಂಬು ಗರ್ಭಿಣಿಯಾಗಿರ್ತಾಳೆ. ಆಕೆಯ ತಂದೆ ಮತ್ತು ಆತನ ಸಹಚರರು ಸೇರಿಕೊಂಡು ನನ್ನ ಮಗಳು ಒಬ್ಬ ದಲಿತ ಕುಟುಂಬಕ್ಕೆ ವಂಶೋದ್ಧಾರಕನ ಎತ್ಕೊಡಬಾರ್ದು ಅನ್ನೋಂಥ ಗುರಿ ಇಟ್ಟುಕೊಂಡು ಆಕೆಗೆ ಹೀನಾಯವಾಗಿ ಮಚ್ಚಿನಿಂದ ಹಗಲತ್ತಿನಲ್ಲೇ ದರೋಡೆ ಥರ ಹೊಡೆದು ಹೊಟ್ಟೆಯ ಮೇಲೆಲ್ಲ ಕತ್ತರಿಸೋ ಮುಖೇನ ಭಾಳ ಹೀನ ಕೃತ್ಯವನ್ನು ಎಸಗಿರ್ತಾನೆ. ಆತನಿಗೆ ಈಗಿರ್ತಕ್ಕಂಥ ಕಾನೂನುಗಳು ಯಾವೂ ಶಿಕ್ಷಿಸಲಾರವು ಅನ್ನೋದಂಥದ್ದು ನಮ್ಮ ಭಾವನೆ. ಆ ಕಾರಣಕ್ಕೆ ಸರ್ಕಾರ ವಿಶೇಷವಾಗಿ ಆತನ ಬಗ್ಗೆ ಕ್ರಮ ತಗೊಂಡು ಯಾವುದೇ ಒಂದು ಬೇಲನ್ನು ದೊರಕದಲ್ಲೇ ಆತನಿಗೆ ಜೀವಾವಧಿ ಶಿಕ್ಷೆ ಅಲ್ಲ, ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ನಾವು ಕೊರಟಗೆರೆ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು ಈ ದಿನ ಸರ್ಕಾರಕ್ಕೆ ಒತ್ತಾಯಿಸಿ ತಹಸೀಲ್ದಾರ್ಗೊಂದು ಮನವಿಯನ್ನು ಮಾಡಿದ್ದೀವಿ. ನಮಸ್ಕಾರ. ಈ ದಿನ ಕೊರಟಗೆರೆ ತಾಲೂಕು ದಲಿತ ಹೋರಾಟಗಾರರ ಒಕ್ಕೂಟದಿಂದ ಏನು ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆಯಿಂದ ಮನನೊಂದು ಇಂಥ ಘಟನೆ ಆಗಬಾರ್ದು, ಇಂಥ ಘಟನೆ ಮಾಡಿದವರ ಕುರಿತು ಕಠಿಣವಾದಂಥ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಮ್ಮ ತಾಲೂಕಿನ ಮುಖಂಡರು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಏನು ದುರ್ಘಟನೆ ನಡೆದಿದೆ ಅದು ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ಸಹಿಸಲಾರದಂಥ ಒಂದು ಸಂಗತಿಯಾಗಿದೆ, ವಿಷಯವೂ ಕೂಡ ಆಗಿದೆ. ಬಾಬಾ ಸಾಹೇಬರು ನಮಗೆಲ್ಲ ಸಂವಿಧಾನ ಕೊಟ್ಟು ಸ್ವಾತಂತ್ರ್ಯವಾಗಿ ಸ್ವಇಚ್ಛೆಯಿಂದ ಜೀವಿಸೋದಕ್ಕೋಸ್ಕರ ಸಂವಿಧಾನವನ್ನು ನೀಡಿ 75 ವರ್ಷಗಳಾದ ನಂತರ ಕೂಡ ಇಂಥ ಕೃತ್ಯಗಳು ನಡೀತಾ ಇದ್ದಾವೆ ಅಂತಂದರೆ ಇದು ತುಂಬ ವಿಷಾದನೀಯ ಸಂಗತಿಯಾಗಿದೆ. ನಾನು ಕೂಡ ವೈಯಕ್ತಿಕವಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸರ್ಕಾರದ